ಆತ್ಮೀಯ ವಿದ್ಯಾರ್ಥಿಗಳೇ, SSLC ಬೋರ್ಡಿನಲ್ಲಿ ಬಿಡುಗಡೆಗೊಳಿಸಿದ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಮುಂದಿನ ಭಾಗವನ್ನು ನಾನು ನಿಮ್ಮೆದುರಿಗೆ ಇವತ್ತು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಶ್ನೆ ನಂಬರ್ 31, ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು? ಇದು ಪ್ರಶ್ನೆ. ಉತ್ತರ: ಅರಣ್ಯನಾಶ ತಡೆಯುವುದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಚೆಕ್ ಡ್ಯಾಮ್ನ ನಿರ್ಮಾಣ, ಅಡ್ಡಬಾದುಗಳ ನಿರ್ಮಾಣ ಮಾಡುವುದು, ಪ್ರಾಣಿ ಮೇಯಿಸುವುದು ನಿಯಂತ್ರಣ ಮಾಡುವುದು, ನೀರಿನ ಯೋಜಿತ ಬಳಕೆ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು, ಗಣಿಗಾರಿಕೆ ನಿಷೇಧ ಮಾಡುವುದು, ಇಟ್ಟಿಗೆ ಹೆಂಚು ಮಡಿಕೆ ತಯಾರಿಕೆ ನಿಷೇಧ ಮಾಡುವುದು. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ? ವ್ಯವಸಾಯವು ಮಾನವನ ಪುರಾತನ ವೃತ್ತಿಯಾಗಿದೆ, ಭಾರತೀಯರ ಪ್ರಮುಖ ಉದ್ಯೋಗವಾಗಿದೆ, ಜೀವನಾಧಾರ ಬೇಸಾಯವಾಗಿದೆ, ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿದೆ, ಪ್ರಾಣಿಗಳಿಗೆ ಮೇವು ಒದಗಿಸುತ್ತದೆ, ಕೈಗಾರಿಕೆಗಳ ಕಚ್ಚಾ ವಸ್ತು ರಾಷ್ಟ್ರಕ್ಕೆ ಆದಾಯ ನೀಡುತ್ತದೆ, ಸಾರಿಗೆ ವ್ಯಾಪಾರ ಅಭಿವೃದ್ಧಿ ಇದರಿಂದ ಸಾಧ್ಯ. ಪ್ರಶ್ನೆ 32, ಭಾರತದಲ್ಲಿ ಬಿಡಿ ಕೃಷಿಯನ್ನು ಅಭಿವೃದ್ಧಿಗೊಳಿಸಲು ಸರ್ಕಾರ ಹೇಗೆ ಶ್ರಮಿಸುತ್ತಿದೆ? ಸಾವಯವ ಕೃಷಿಗೆ ಸರ್ಕಾರದಿಂದ ಪ್ರೋತ್ಸಾಹ, ಜೈವಿಕ ಗೊಬ್ಬರಗಳ ಬಳಕೆ, ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಪ್ರೋತ್ಸಾಹ, ಶೂನ್ಯ ಬಂಡವಾಳ ಕೃಷಿ ಸುಸ್ಥಿರ ವಿಧಾನಗಳ ಅಳವಡಿಕೆ, ಪರಿಸರ ಸ್ನೇಹಿ ತಂತ್ರಗಳ ಬಳಕೆಗೆ ಪ್ರೋತ್ಸಾಹ ನೀಡುತ್ತದೆ, ಸಹಾಯಧನದ ವ್ಯವಸ್ಥೆ ಮಾಡಿದೆ, ಬೀಜ ಗೊಬ್ಬರ ಕ್ರಿಮಿನಾಶಕಗಳನ್ನು ಕಡಿಮೆ ಬೆಲೆಗೆ ನೀಡುತ್ತದೆ, ಸಹಕಾರಿ ಸಂಘಗಳ ಮೂಲಕ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡುತ್ತದೆ. ಪ್ರತ್ಯಕ್ಷ ತೆರಿಗೆಯ ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ? ಈಗ ಪ್ರತ್ಯಕ್ಷ ತೆರಿಗೆ ಸರ್ಕಾರ ವಿಧಿಸಿದ ತೆರಿಗೆ, ಅವರೇ ಪಾವತಿಸುವುದು, ವರಮಾನ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಸ್ಟ್ಯಾಂಪ್ ತೆರಿಗೆ. ಪರೋಕ್ಷ ತೆರಿಗೆ ಸರ್ಕಾರ ವಿಧಿಸಿದ ತೆರಿಗೆಗೆ ಹೊರೆ ಬೇರೆಯವರಿಗೆ ವರ್ಗಾಯಿಸುವುದು, ಆಮದು ರಫ್ತು ಸುಂಕ, ಸರಕು ಸೇವಾ ತೆರಿಗೆ, ವಿದೇಶಿ ಪ್ರವಾಸಿಗರ ಮೇಲೆ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ. ಬ್ಯಾಂಕ್ ಖಾತೆಯನ್ನು ತೆರೆಯುವುದರಿಂದ ಆಗುವ ಅನುಕೂಲಗಳಾವವು? ಹಣದ ಭದ್ರತೆ ಕಾಪಾಡುತ್ತದೆ, ಹಣದ ಪಾವತಿ ಸುಲಭವಾಗುತ್ತದೆ, ಸಾಲ ಪಡೆಯಲು ಸಾಧ್ಯವಾಗುತ್ತದೆ, ಹಣದ ವಸೂಲಾತಿಗೆ ಸಹಾಯ ಮಾಡುತ್ತದೆ, ವ್ಯವಹಾರ ಸುಗಮವಾಗಿ ನಡೆಸಲು ಅನುಕೂಲವಾಗುತ್ತದೆ, ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. ಉದ್ಯಮಿಯ ಗುಣಲಕ್ಷಣಗಳಾವವು? ಸೃಜನಾತ್ಮಕತೆ, ನಾಯಕತ್ವ, ಗುರಿ ಮುಟ್ಟುವಿಕೆ, ನಷ್ಟಭರಿತಕ್ಕೆ ಸಿದ್ಧ, ಸಮಸ್ಯೆಯ ಪರಿಹಾರ, ಕ್ರಿಯಾತ್ಮಕತೆ, ಗುಂಪು ಕಟ್ಟುವುದು, ಪ್ರಚೋದನೆ ಸಾಧನೆ, ವಚನಬದ್ಧತೆ, ಗುರಿ ಮುಟ್ಟುವಿಕೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಒಂದು ಪ್ರಮುಖ ಮೈಲುಗಲ್ಲಾಗಿದೆ. ಸಮರ್ಥಿಸಿ. ನೇತಾಜಿ ಎಂದು ಜನಪ್ರಿಯರಾದವರು, ICS ಪರೀಕ್ಷೆಯಲ್ಲಿ 4ನೇ ಸ್ಥಾನ ಪಡೆದವರು, ಹಿಟ್ಲರ್ ಮುಸೋಲಿನಿಯ ಸಹಾಯ ಯಾಚನೆ, ನೆಹರು ಜೊತೆ ಸಮಾಜವಾದಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ, ಗಾಂಧೀಜಿ ಬೆಂಬಲದಿಂದ 1938 ಹರಿಪುರ, 1939ರಲ್ಲಿ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾದರು, ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಮಾಡಿದರು, ಆಜಾದ್ ಹಿಂದ್ ರೇಡಿಯೋ ಮೂಲಕ ತನ್ನ ಭಾಷಣ ಮಾಡಿದರು, ದೆಹಲಿ ಚಲೋ ಘೋಷಣೆಯನ್ನು ಹೊರಡಿಸಿದರು, ಭಾರತೀಯ ರಾಷ್ಟ್ರೀಯ ಸೇನೆಯ ನಾಯಕತ್ವವನ್ನು ಜಪಾನಿಯರು ವಹಿಸಿದರು, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದುಕೊಡುತ್ತೇನೆ ಎಂದು ಕರೆ ನೀಡಿದರು. ಅರಣ್ಯಗಳ ಮಹತ್ವವನ್ನು ವಿವರಿಸಿ. ಶುದ್ಧ ವಾಯು ಪೂರೈಕೆ ಮಾಡುತ್ತದೆ, ಆಹಾರ ಮೇವನ್ನು ನೀಡುತ್ತದೆ, ಉತ್ತಮ ಮಳೆ ತರಲು ಸಹಾಯಕವಾಗಿದೆ, ಮಣ್ಣಿನ ಸವೆತ ನಿಯಂತ್ರಣ ಸಾಧ್ಯ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ, ಔಷಧಿ ಸಸ್ಯಗಳ ಆಗರವಾಗಿದೆ, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ, ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ, ಜೈವಿಕ ಪರಿಸರ ಸಮತೋಲನ ಕಾಪಾಡುತ್ತದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯನಿರ್ವಹಿಸಿ. ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಕಾರ್ಯಾಂಗ ಮತ್ತು ಸಚಿವ ಸಂಪುಟ ಎಂದು ಕರೆಯುತ್ತಾರೆ. 15 ಸದಸ್ಯ ರಾಷ್ಟ್ರಗಳಿವೆ: ಅಮೆರಿಕ, ಸಂಯುಕ್ತ ಸಂಸ್ಥಾನ, ಫ್ರಾನ್ಸ್, ರಷ್ಯಾ, ಚೀನಾ, ಯುನೈಟೆಡ್ ಕಿಂಗ್ಡಮ್. ಕಾಯಂ ಸದಸ್ಯ ರಾಷ್ಟ್ರಗಳು ವೀಟೋ ಅಧಿಕಾರವನ್ನು ಹೊಂದಿರುತ್ತವೆ. 10 ಹಂಗಾಮಿ ಸದಸ್ಯರನ್ನು 2 ವರ್ಷಗಳ ಅವಧಿಗೆ ಆಯ್ಕೆ. ಭದ್ರತಾ ಮಂಡಳಿಯ ಕಾರ್ಯಗಳು: ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರಕ್ಕಾಗಿ ಪ್ರಯತ್ನ,
ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಸುವ್ಯವಸ್ಥೆಯಿಂದ ನಿಯೋಜನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶ ನೇಮಕ, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ, ಭಾರತೀಯರಲ್ಲಿ ಜಾತ್ಯತೀತತೆ, ಪ್ರಜಾಪ್ರಭುತ್ವ ಕಲ್ಪನೆಗಳ ಬೆಳವಣಿಗೆ, ಸ್ಥಳೀಯ ಭಾಷೆ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ. ಚೆನ್ನಾಗಿ ಓದಬೇಕು, ಮಂದಟ್ಟು ಮಾಡ್ಕೊಳ್ಬೇಕು. ಉತ್ತರ ಬಂತು ಬೀಕೊಂಡು ಪರೀಕ್ಷೆ ಹಾಲಿಗೆ ಹೋಗೋವಾಗಿಲ್ಲ. ರಫ್ ವರ್ಕ್ ಮಾಡ್ಕೊಳ್ಳಿ, ಮೈಂಡ್ ಸೆಟ್ ಕರೆಕ್ಟ್ ಮಾಡ್ಕೊಳ್ಳಿ. ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣ ಪರಿಣಾಮಗಳಲ್ಲಿ ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆಯುಂಟಾಯಿತು. ವೃತ್ತಪತ್ರಿಕೆಗಳ ಆರಂಭವಾದವು. ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಪ್ರಾರಂಭವಾಯಿತು. ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಹುಟ್ಟಿಕೊಂಡವು. ಜೆ.ಎಸ್. ಮಿಲ್, ರೂಸೋ ಚಿಂತನೆಗಳ ಪ್ರಭಾವ ಬೀರಿದರು. ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಅರಿಯಲು ಸಾಧ್ಯವಾಯಿತು. ಜಗತ್ತಿನಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಹೊಸ ತಲೆಮಾರುಗಳ ಸೃಷ್ಟಿಯಾಯಿತು. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳು ವಿವರಿಸಿ, ಕಂಪನಿ ಮಾಡಿಕೊಂಡ ಒಪ್ಪಂದಗಳ ಅಂಗೀಕಾರ, ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಕೈಬಿಡುವುದು, ಭಾರತೀಯರಿಗೆ ಸುಬದ್ಧ ಸರ್ಕಾರ ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಿಗೆ ಹಸ್ತಕ್ಷೇಪವಿಲ್ಲ, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ, ಭಾರತದ ಆಡಳಿತವನ್ನು ಬ್ರಿಟಿಷ್ ರಾಣಿ ಕೈಗೆತ್ತಿಕೊಂಡಳು, ಭಾರತೀಯರ ಪ್ರೀತಿ ವಿಶ್ವಾಸ ಬೆಂಬಲವಿದ್ದರೆ ಶಾಂತಿಯುತ ಆಳ್ವಿಕೆ ಅಸಾಧ್ಯವೆಂದು ಅರಿತರು, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು, ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿ ನೀಡಿತು. ಕೊನೆಯದಾಗಿ ನಕ್ಷೆ. ಈ ಸಾರಿ ನಕ್ಷೆ ಮುದ್ರಿತವಾಗಿ ಬರುತ್ತೆ ಅಂತ ಸೂಚನೆ. ಸರಿಯಾಗಿ ಗುರುತಿಸೋದನ್ನು ಕಲಿತ್ಕೊಂಡ್ರೆ 5 ಮಾರ್ಕ್ಸ್ ಇರ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಪ್ರದೇಶಕ್ಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನ, ಬಾಕ್ರನ್ ನಂಗಲ್, ಲಾಹೋರ್, ಭಾರತ ಚಹಾದ ಬಂದರು, ಇಂದಿರಾ ಪಾಯಿಂಟ್, ಕನ್ಯಾಕುಮಾರಿ, 82 ಡಿಗ್ರಿ ಪೂರ್ವ ರೇಖಾಂಶ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ 2025ರ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಮಾದರಿ ಉತ್ತರ ಪತ್ರಿಕೆ ಇದು. 1ನೇದು, ವೇದಗಳ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ಹೊರಡಿಸಿದವರು ಉತ್ತರ ದಯಾನಂದ ಸರಸ್ವತಿ. ಪ್ರಶ್ನೆ ನಂಬರ್ 2, ಕದನ ಬಾಂಧವ್ಯತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು. ಆಪ್ಷನ್ ಎ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಪ್ರಶ್ನೆ 3, ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆ. ಆಪ್ಷನ್ ಡಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ. ಪ್ರಶ್ನೆ ನಂಬರ್ 4, ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದ್ದವರು. ಆಪ್ಷನ್ ಡಿ ಮೇಧಾ ಪಾಟ್ಕರ್. ಪ್ರಶ್ನೆ ನಂಬರ್ 5, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ. ಆಪ್ಷನ್ ಎ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ. ಪ್ರಶ್ನೆ ನಂಬರ್ 6, ಸಂಘಟಿತ ಕಾರ್ಮಿಕ ವಲಯಕ್ಕೆ ಒಂದು ಉತ್ತಮ ಉದಾಹರಣೆ ಸಿ ಸರ್ಕಾರಿ ನೌಕರರು. ಪ್ರಶ್ನೆ ನಂಬರ್ 7, ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ. ಆಪ್ಷನ್ ಎ ಪಂಚಾಯತ್ ರಾಜ್. ಪ್ರಶ್ನೆ ನಂಬರ್ 8, ಇವರು ಜಿಲ್ಲಾ ಗ್ರಾಹಕ ಮಂಡಳಿ ಅಧ್ಯಕ್ಷರಾಗಿರುತ್ತಾರೆ. ಆಪ್ಷನ್ ಬಿ ಜಿಲ್ಲಾಧಿಕಾರಿಗಳು. ಪ್ರಶ್ನೆ ನಂಬರ್ 9, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಿದರು. ಉತ್ತರ ರಾಮಕೃಷ್ಣ ಪರಮಹಂಸರ ದೇಹ ಉದ್ದೇಶಗಳನ್ನು ಪ್ರಸಾರ ಮಾಡುವುದಕ್ಕಾಗಿ. ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಪ್ರಸಾರ ಮಾಡಲಿಕ್ಕೆ. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲಿಕ್ಕೆ.
ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಹೇಗೆ ಪ್ರಸ್ತಾಪಿಸಲಾಗಿತ್ತು? ಉತ್ತರ: ವಸಾಹತುಶಾಹಿತ್ವ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಸ್ಥಿತ್ಯಾಂತರದ ಕಾಲದಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು. ಸಾಮಾಜಿಕ ಸ್ಥಳ ವಿನ್ಯಾಸ ಎಂದರೇನು? ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಉದ್ಯೋಗದ ಆಧಾರದ ಮೇಲೆ ವಿಂಗಡಿಸುವುದು. ಭಾರತ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರಾಜಸ್ಥಾನದ ರೊಯ್ಲಾ. ಗ್ರಾಮೀಣಾಭಿವೃದ್ಧಿ ಎಂದರೇನು? ಸ್ಥಳೀಯ ನೈಸರ್ಗಿಕ ಮಾನವ ಸಂಪನ್ಮೂಲ ಬಳಸಿಕೊಂಡು ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಉನ್ನತೀಕರಿಸುವುದು. ಮಾರ್ಚ್ 15ರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನಾಚರಣೆ ಆಚರಿಸಲಾಗುತ್ತದೆ ಏಕೆ? 1962 ಮಾರ್ಚ್ 15ರಂದು ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನಡಿ ರವರು ಅಲ್ಲಿನ ನಾಗರಿಕರಿಗಾಗಿ ಸುರಕ್ಷತೆ, ಮಾಹಿತಿ, ನಿವೇದನೆ, ಪರಿಹಾರ ಹಕ್ಕುಗಳನ್ನು ನೀಡುವ ವಿಧಿಗೆ ಅಂಗೀಕರಿಸಿದರು. ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮ ಬಳಸಲ್ಪಡುವ ಲೋಹ ಯಾವುದು? ಚಿನ್ನ. ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಅತಿಯಾದ ಜನಸಂಖ್ಯೆ, ಶ್ರಮ ವಿಭಜನೆ, ಯಾಂತ್ರೀಕರಣ, ಬಂಡವಾಳದ ಕೊರತೆ, ಸಾಮಾಜಿಕ ಅಸಮಾನತೆ, ಅನಕ್ಷರತೆ. ಬಾಲ್ಯ ವಿವಾಹದ ದುಷ್ಪರಿಣಾಮಗಳವು? ಅಪೌಷ್ಟಿಕತೆ, ಅನಾರೋಗ್ಯ, ಗರ್ಭಪಾತ, ರಕ್ತಹೀನತೆ, ಶಿಶು ಮರಣ. ವಿದ್ಯಾರ್ಥಿಗಳೇ, 3 ಸಂಚಿಕೆಯ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನೀಡಲಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಓದಿದಷ್ಟು ಜ್ಞಾನಾರ್ಜನೆ ಆಗ್ತದೆ, ಸಂಗ್ರಹವಾಗ್ತದೆ, ನೆನಪಿನುಳಿತದೆ. ಪರೀಕ್ಷೆ ಸಂದರ್ಭದಲ್ಲಿ ತಾನೇ ನೆನಪಿಗೆ ಬರ್ತದೆ. ಕೈ ಸರಾಗಾಗಿ ಓಡ್ತಾ ಇರ್ತದೆ. ಯಶಸ್ಸನ್ನು ಗಳಿಸಿ, ಯಶಸ್ಸನ್ನು ಸಾಧಿಸಿ ನಿಮ್ಮ ಮನೆಗೆ, ನಿಮ್ಮ ಶಾಲೆಗೆ ಕೀರ್ತಿವಂತರಾಗಿ, ಯಶೋವಂತರಾಗಿ ಬಾಳಿ ಎಂದು ಹಾರೈಸ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತಾ, ಜೈ ಭಾರತ್.